तेगीता फोटो भी तेगीता। हमारे समाज में लेडीज़ को घर से बाहर निकलकर बाहर कदम रखने की इजाज़त नहीं थी। वो घर में ही रहते थे, चार दीवारी के अंदर रहते थे। लेकिन जब 1938 के बाद जब हमारे फातिमा शेख और सावित्रीबाई फूले जब एज ए टीचर उन्होंने पहला अपना कदम बाहर निकाला और एक बहुत अच्छी तरीके से अपना जॉब को संभाल कर एज ए लेडी टीचर उन्होंने बाहर आए, आकर हमको भी एक उनका एक सपोर्ट मिला, एक गाइड मिला। तो आज तमाम टीचर्स हम भी यहाँ पर टीचर की तरह टीचर बनकर काम कर रही हैं। और आज जो उनकी फातिमा शेख का जो आज जन्मदिन है, उनके इसमें हमको यहाँ पर 10-12 टीचर्स को सम्मान किया गया है। उनके लिए हम समाज बीएसपी को इसके लिए थैंक्स बोलते हैं। तो आपको कैसा लगा? इसके लिए देखिए, एज ए टीचर काम करने के बाद एक सील होती है, ठप्पा लगाना ज़रूरी होता है। वो लगने के बाद हमें और जोश आता है और इनकरेज होते हैं और पढ़ाने की तरफ जुस्तजू होती है। तो ये हमको और क्या होता है, इनकरेजमेंट मिलता है। ऐसे सम्मान करने से और इनकरेजमेंट मिलता है। तो इसके लिए मैं तमाम का शुक्रिया अदा आपका नाम? मेरा नाम रुबीना परवीन, गवर्नमेंट गर्ल्स हाई स्कूल जगत में वहाँ पे मैथ्स की टीचर हूँ। ಫಾತಿಮಾ ಶೇಖ್ ಫಾತಿಮಾ ಅವರ 195ನೇ ಜನ್ಮದಿನೋತ್ಸವದ ಅಂಗವಾಗಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಇವತ್ತು ಈ ಒಂದು ಜಗತ್ ಸರ್ಕಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶೇಖ್ ಫಾತಿಮಾರವರು ಪ್ರಥಮವಾಗಿ ನಮ್ಮ 19ನೇ ಶತಮಾನದ ಶಿಕ್ಷಣ ಒಂದು ಕ್ರಾಂತಿಯನ್ನು ಎಬ್ಬಿಸಿದಂಥ ಅಕ್ಷರದ ಅಮ್ಮಿ ಅಂತೇಳಿ ಕರಿಬೋದು ಇವರಿಗೆ. ಇವರು ಆಗಿನ ಕಾಲದಲ್ಲಿ ಯಾವ ಒಂದು ದಲಿತ ಶೋಷಿತ ವರ್ಗಕ್ಕೆ ಶಿಕ್ಷಣ ಇದ್ದಿದ್ದಿಲ್ಲ. ಇವರ ಮೂಲಕ ಶಿಕ್ಷಣದ ಕ್ರಾಂತಿಯನ್ನು ಬಿತ್ತಿದ್ದಾರೆ. ಇವರ ಎಲ್ಲ ಮಹಿಳೆಯರಿಗೆ ತಮ್ಮ ತನುಮನಧನದಿಂದ ತಾವು ಶಿಕ್ಷಣವನ್ನು ನೀಡಲು ಮುಂದಾಗಿದ್ದಾರೆ. ಯಾರ ಜೊತೆಗೆ ಅಂದರೆ ಸಾವಿತ್ರಿಬಾಯಿ ಫುಲೆ ಅವರ ಜೊತೆಗೂಡಿ ಇವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಸಮಾಜದಲ್ಲಿರ್ತಕ್ಕಂಥ ಅಂಧಕಾರ ಅಜ್ಞಾನವನ್ನು ತೊಡೆದುಹಾಕಲು ಮಹಿಳೆಯರಿಗೆ ಒಂದು ಶಿಕ್ಷಣ ನೀಡುವಲ್ಲಿ ಮುಂದಾಗಿದ್ದಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಒಂದು ಸಂತೋಷದ ವಿಷಯ ನಾನು ಅಂತೀನಿ. ಈ ಒಂದು ಬಹುಜನ ಸಮಾಜ ಪಾರ್ಟಿಯ ಮುಖಂಡರು, ಅಧ್ಯಕ್ಷರು ಎಲ್ಲರೂ ಒಳಗೂಡಿ ಈ ಒಂದು ಕಾರ್ಯಕ್ರಮ ಇವತ್ತೇನು ಮಾಡಿದ್ದಾರೆ, ಇದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತೇಳಿ ನಾನು ಅಂತೀನಿ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಶಿಕ್ಷಕಿಯರಿಗೆ ಅವರ ಹೆಸರಿನಲ್ಲಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಇವತ್ತು ಸುಮಾರು 15ಕ್ಕೂ ಹೆಚ್ಚು ಶಿಕ್ಷಕಿಯರನ್ನು ಇವತ್ತು ಸನ್ಮಾನಿಸಿದ್ದಾರೆ. ಇದು ಒಂದು ಶ್ಲಾಘನೀಯವಾದಂಥ ಒಂದು ಕಾರ್ಯಕ್ರಮ. ಹೀಗೆ ಇವರು ಮಾಡಿದಂಥ ಅನೇಕ ಕೊಡುಗೆಗಳಿವೆ ನಮ್ಮ ಭಾರತ ದೇಶದಲ್ಲಿ. ನಮ್ಮ ಮೊಟ್ಟ ಮೊದಲ ಶಿಕ್ಷಕಿ ಶೇಖ್ ಫಾತಿಮಾರವರ ಅನೇಕ ಕೊಡುಗೆಗಳು ಮುಂದೆ ಬರ್ತಾ ನಮಗೆ ತಿಳಿತಾ ಹೋಗ್ತವೆ. ಈ ಇಂಥ ಕಾರ್ಯಕ್ರಮ ಇವರು ನಮಗೆ ಅನೇಕ ಕೊಡುಗೆಗಳನ್ನ ಶಿಕ್ಷಕಿಯರು ಮತ್ತು ಮಹಿಳೆಯರಿಗೆ ಶಿಕ್ಷಣ ನೀಡುವಲ್ಲಿ ಅವರು ನೀಡಿದಂಥ ಆ ಒಂದು ದಿಟ್ಟ ಹೆಜ್ಜೆ ಇವತ್ತು ಎಲ್ಲ ಶಿಕ್ಷಕಿಯರು ಈ ಒಂದು ವೇದಿಕೆಯ ಮೇಲೆ ಪ್ರಶಸ್ತಿಯನ್ನು ತಗೋತಾ ಇದ್ದೀವಿ ಸರ್. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಪರವಾಗಿ ಎಲ್ಲ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಬಹುಜನ ಸಮಾಜ ಪಾರ್ಟಿಯ ಎಲ್ಲ ಒಂದು ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನಾನು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತಮ್ಮ ಹೆಸರು? ರೇಣುಕಾ ಬಿರಾದರ್ ಅಂತ. ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಜಗತ್ನಲ್ಲಿ ಶಿಕ್ಷಕಿಯಾಗಿದ್ದೇನೆ. ಈಗ ನಾನು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರು ಕೂಡ ಆಗಿದ್ದೇನೆ ಸರ್. ಜಿಲ್ಲಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ರಾಷ್ಟ್ರದ ಅಕ್ಷರ ತಾಯಿ ಅಂತ ಹೇಳ್ತೀವಿ ಶೇಖ್ ಫಾತಿಮಾಜಿಯವರ 195ನೇ ಹುಟ್ಟುಹಬ್ಬದ ಅಂಗವಾಗಿ ನಾನು ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷನಾಗಿ ಶುಭಾಶಯವನ್ನು ಕೋರುತ್ತೇನೆ. ಜೊತೆಗೆ ಇಂದು ಜಿಲ್ಲಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿರ್ತಕ್ಕಂಥ ಮಹಿಳಾ ಶಿಕ್ಷಕರಿಗೆ ಸುಮಾರು 15ರಿಂದ 20 ಶಿಕ್ಷಕಿಯರನ್ನು ನಾವು ಸನ್ಮಾನ ಮಾಡಿ ಈ ಮಹಿಳಾ ಒಂದು ಏನಪ್ಪ ಅಂದರೆ ಹುಟ್ಟುಹಬ್ಬದ ಅಂಗವಾಗಿ ಏನಪ್ಪ ಅಂದರೆ ಅವರಿಗೆ ನಾವು ಸನ್ಮಾನ ಮಾಡಿದ್ದೀವಿ. ಜೊತೆಗೆ ಬಹುಜನ ಸಮಾಜ ಪಕ್ಷದ ವತಿಯಿಂದ ಇಂದು ನಾವೇನಪ್ಪ ಅಂದರೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಒಂದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅನೇಕ ಜನ ನಮ್ಮ ಹಿರಿಯ ಚಳುವಳಿಗಾರರನ್ನು ಗುರುತಿಸಿ ಅವರ ಇತಿಹಾಸವನ್ನು ಮರೆಮಾಚಲ್ಪಟ್ಟಿರ್ತಕ್ಕಂಥ ಇತಿಹಾಸವನ್ನು ಪುನರ್ ನಾವೇನಪ್ಪ ಅಂತಂದ್ರೆ ಇತಿಹಾಸವನ್ನು ರಚಿಸುವ ಸಂಬಂಧವಾಗಿ ಬಹುಜನ ಸಮಾಜ ಪಕ್ಷ ಎಲ್ಲ ಜಾತಿ ಜನಾಂಗದ ಈ ಸಾಮಾಜಿಕ ಚಳುವಳಿಗಾರರನ್ನ ನಾವು ಮುನ್ನಡೆ ಮಾಡೇನಪ್ಪ ಅಂತಂದರೆ ಇವತ್ತಿನ ದಿನ ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಶುಭ ಸಂದರ್ಭಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ, ಜೊತೆಗೆ